ಅಂತಿಮವಾಗಿ ಚರ್ಚೆ ಮಾಡಬೇಕು ಅಂತೇಳಿ ಕಳೆದ ಕ್ಯಾಬಿನೆಟ್ನಲ್ಲಿ ನಾವು ತೀರ್ಮಾನ ಮಾಡಿದ್ದು. ಇವತ್ತು ಇದೊಂದೇ ಸಬ್ಜೆಕ್ಟು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದದ್ದು. ಇದು ಸೋಷಿಯೋ ಎಜುಕೇಷನಲ್ ಸರ್ವೆ. ಸುಮಾರು 54 ಮಾನದಂಡಗಳನ್ನು ಇಟ್ಟುಕೊಂಡು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಕೊಟ್ಟಿದ್ದಂಥ ವರದಿ. ಎರಡು 2011 ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ 6,11,00,000 ಜನ ಇದ್ರು ಅಂದು. ಈ ಜನಸಂಖ್ಯೆ ಈ ಜನಸಂಖ್ಯೆ 2015 ವೇಳೆಗೆ 6,35,00,000 ಅಂತೇಳಿ ಅಂದಾಜು ಮಾಡಿದೆ. 6,35,00,000 ಅಂತೇಳಿ ಅಂದಾಜು ಮಾಡಿದೆ. ಇದರಲ್ಲಿ ಸರ್ವೆ ಆಗಿದ್ದದ್ದು 5,98,00,000. ಸರ್ವೆ ಪ್ರಾರಂಭ ಆದದ್ದು 11/4/2015. 11/4/2015. ಮುಕ್ತಾಯ ಆದದ್ದು 30/5/2015. ಸುಮಾರು 1,60,000 ಸಿಬ್ಬಂದಿ ಈ ಸೋಷಿಯೋ ಎಜುಕೇಷನಲ್ ಸರ್ವೆನಲ್ಲಿ ಪಾಲ್ಗೊಂಡಿದ್ದರು. ಒಂದು 1,33,000 ಜನ ಉಪಾಧ್ಯಾಯರುಗಳು ಇದರಲ್ಲಿ ಸರ್ವೆ ಕೆಲಸದಲ್ಲಿ ಪಾಲ್ಗೊಂಡಿದ್ದರು. ಹಿಂದೆ ನಾನು ಮುಖ್ಯಮಂತ್ರಿಯಾಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿರುವಾಗ ವರದಿ ಮತ್ತು ಅದರ ಶಿಫಾರಸುಗಳು ಅಂತಿಮಗೊಂಡಿರಲಿಲ್ಲ. ಆಮೇಲೆ 2018ರ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸೋಲ್ತು. ನಾನು ಮುಖ್ಯಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟೆ. ಆಮೇಲೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು.
ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದರು. ಹಿಂದುಳಿದ ವರ್ಗಗಳ ಮಂತ್ರಿ ಪುಟ್ಟರಂಗ ಶೆಟ್ಟರು. ಆ ವೇಳೆಗೆ ಚುನಾವಣೆ ಆಗಿ ಸಮ್ಮಿಶ್ರ ಸರ್ಕಾರ ಬರೋ ವೇಳೆಗೆ ವರದಿ ಪೂರ್ಣಗೊಂಡಿತ್ತು. ಪುಟ್ಟರಂಗ ಶೆಟ್ಟರು ಸಚಿವರು ಅವರು ಅಂದಿನ ಆಯೋಗದ ಅಧ್ಯಕ್ಷರಾಗಿದ್ದಂಥ ಕಾಂತರಾಜು ಅವರಿಗೆ ಯಾವ ವರದಿ ಸರ್ವೆ ಕೆಲಸ ಮಾಡಿದ್ರು ಅದರ ಅಧ್ಯಕ್ಷರು ಮತ್ತು ಸದಸ್ಯರು ಪುಟ್ಟರಂಗ ಶೆಟ್ಟರನ್ನ ಅಪ್ರೋಚ್ ಮಾಡಿ ವರದಿ ತಗೊಳ್ಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಪುಟ್ಟರಂಗ ಶೆಟ್ಟರಿಗೆ ವರದಿ ತಗೋಬೇಡ ಅಂತೇಳಿ ಒತ್ತಾಯ ಹಾಕಿದ್ರಿಂದ ಅವರು ತಗೊಳಕ್ಕಾಗಲಿಲ್ಲ. ಆಮೇಲೆ ನಾವು ಮತ್ತೆ 2023 ಮೇ ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದವು. ಆಮೇಲೆ ಕಾಂತರಾಜು ಅವರು ಅವರ ಅವಧಿ ಮುಗಿದ ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು ಬಿಜೆಪಿ ಸರ್ಕಾರ. ಮತ್ತೆ ಅವರು ಬಿಜೆಪಿನಲ್ಲೇ ಇದ್ದರು. ಜಯಪ್ರಕಾಶ್ ಹೆಗ್ಡೆ ಅವರು ಸದಸ್ಯರುಗಳು ಕೂಡ ಬಿಜೆಪಿ ಸರ್ಕಾರನೇ ಮಾಡಿದ್ದದು. ಆಯೋಗದ ಸದಸ್ಯರುಗಳನ್ನು ಕೂಡ ಬಿಜೆಪಿ ಅವರೇ ಮಾಡಿದ್ದಾರೆ. ಅವರು ಜಯಪ್ರಕಾಶ್ ಹೆಗ್ಡೆ ಅವರು ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾಗ ಏನು ಸರ್ವೆ ಮಾಡಿದ್ರು ಅದರ ದತ್ತಾಂಶಗಳನ್ನು ತಗೊಂಡು ಇವರು ಶಿಫಾರಸನ್ನ ಮಾಡಿದ್ರು. ಜಯಪ್ರಕಾಶ್ ಹೆಗ್ಡೆ ಅವರು ಶಿಫಾರಸುಗಳನ್ನು ಮಾಡಿದ್ರು. ಶಿಫಾರಸುಗಳು ಮಾಡಿ ಸರ್ಕಾರಕ್ಕೆ ಇಪ್ಪತ್ತೊಂಬತ್ತು 2/2024 ಸಲ್ಲಿಕೆ ಮಾಡಿರ್ತಾರೆ. ಕಾಂತರಾಜು ಇದ್ರು. ಆಗ ಚೇರ್ಮನ್ ಆಗಿದ್ದವರು ಜಯಪ್ರಕಾಶ್ ಹೆಗ್ಡೆ ಅವರು, ಮಾಜಿ ಸಚಿವರು ಮತ್ತು ಆಯೋಗದ ಅಧ್ಯಕ್ಷರು. ಕಾಂತರಾಜು ಅವರ ವರದಿನಲ್ಲಿರ್ತಕ್ಕಂಥ ದತ್ತಾಂಶಗಳ ಆಧಾರದ ಮೇಲೆ ಶಿಫಾರಸುಗಳನ್ನು ಮಾಡಿ ವರದಿಯನ್ನು ಸಲ್ಲಿಸಿದ್ರು ಸರ್ಕಾರಕ್ಕೆ. ಅದು ವರದಿಯನ್ನು ಸಲ್ಲಿಸಿದ ತಾರೀಕು 29/2/2024. 29/2/2024 ಪಾರ್ಲಿಮೆಂಟ್ ಚುನಾವಣೆ ಬಂದದ್ರಿಂದ ನಾವು ವರದಿಯನ್ನು ಚರ್ಚೆ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ನಾವು ವರದಿ ತಗೊಂಡು ಸರ್ಕಾರ ವರದಿಯನ್ನು ತಗೊಂಡಿದ್ದೀವಿ. ವರದಿ ತಗೊಂಡು 2025ರಲ್ಲಿ ಕ್ಯಾಬಿನೆಟ್ ಮುಂದೆ ಮಂಡಿಸಿದ್ದೀವಿ. ಕ್ಯಾಬಿನೆಟ್ನಲ್ಲಿ ಮಂತ್ರಿಮಂಡಲದ ಸದಸ್ಯರು
ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಂದು 2-3 ಕ್ಯಾಬಿನೆಟ್ ಮೀಟಿಂಗ್ಗಳಾದವು. ಅಂತಿಮವಾಗಿ ಇವತ್ತು ಈ ವರದಿಯನ್ನು ಅಂತಿಮವಾಗಿ ಚರ್ಚೆ ಮಾಡಿದ್ದೀವಿ. ಯಾಕಂದರೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ಹೇಳಿದಾಗೇನೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದು. ಚರ್ಚೆ ಮಾಡಿ ಕ್ಯಾಬಿನೆಟ್ಟು ಒಂದು ತೀರ್ಮಾನಕ್ಕೆ ಬಂದಿದೆ. ಇನ್ ದಿ ಮೀನ್ ವೈಲ್ ನನಗೆ ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ಗೆ ಹೈಕಮಾಂಡ್ನವರು ಕರೆದಿದ್ದರು. ಅವರು ನಮಗೆ ಇದು ವರದಿ 10 ವರ್ಷಗಳ ಅವಧಿಯಾಗಿದೆ. ಕಾನೂನು ರೀತಿಯ 10 ವರ್ಷಗಳಾದಮೇಲೆ ಅನೇಕ ಬದಲಾವಣೆಗಳು ಬೆಳವಣಿಗೆಗಳಾಗಿರ್ತವೆ ಅಂತೇಳಿ ಅವರು ಸಲಹೆಯನ್ನು ಕೊಟ್ಟರು. ಯಾಕಂದರೆ 2015 2025 10 ವರ್ಷಗಳಾಗ್ಬಿಟ್ಟಿದೆ. ಆ ಸಲಹೆ ಕೊಟ್ಟ ಮೇಲೆ ಅದು 10ನೇ ತಾರೀಕು ಕೊಟ್ಟದ್ದು. ಇವತ್ತು 12. ನಾವು ಕಾನೂನು, ಕಾನ್ಸ್ಟಿಟ್ಯೂಷನ್ನು, ಯಾಕಂದರೆ ಈ ವಿಧೇಯಕ ಇದೆಯಲ್ಲ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ತಿದ್ದುಪಡಿ ವಿಧೇಯಕ 2014 ಇದರ ಪ್ರಕಾರ ಸೆಕ್ಷನ್ಸ್ 11 of the Act, 11 of the Act Class 1, Section 11 of the Act Class 1 says, ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಿಂದ, ನಾನು ಓದ್ತಾ ಇದ್ದೀನಿ, ಸೆಕ್ಷನ್ 11 ಕ್ಲಾಸ್ 1, ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಿಂದ 10 ವರ್ಷಗಳ ಅವಧಿಯು ಮುಕ್ತಾಯವಾದಾಗ ಮತ್ತು ಅದರ ನಂತರ ಬರುವ ಪ್ರತಿ 10 ವರ್ಷಗಳ ಅವಧಿ ಮುಕ್ತಾಯವಾಗುವಾಗ ಹಿಂದುಳಿದ ವರ್ಣ ಉಳಿಯದೇ ಹೋಗಿರುವ ವರ್ಗಗಳನ್ನು ತೆಗೆದುಹಾಕುವ ಅಥವಾ ಹೊಸ ಹಿಂದುಳಿದ ವರ್ಗಗಳನ್ನು ಅಂಥ ಪಟ್ಟಿಯಲ್ಲಿ ಸೇರಿಸುವುದನ್ನು ಗಮನದಲ್ಲಿರಿಸಿಕೊಂಡು ಪಟ್ಟಿಗಳನ್ನು ಪುನರೀಕ್ಷಿಸತಕ್ಕದ್ದು. ಸೊ ದಿಸ್ ಇಸ್ ದ
This provision is very clear. ಆಮೇಲೆ ಸೆಕ್ಷನ್ 2 ಕ್ಲಾಸ್ 2 ನಲ್ಲಿ ರಾಜ್ಯ ಸರ್ಕಾರವು 1ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಿದ ಪುನರ್ನಿರೀಕ್ಷಣೆಯನ್ನು ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡೆಯತಕ್ಕದ್ದು. ಮುಂದೆ ಪಡಿತೀವಿ ನಾವು. ಸೊ 10 ವರ್ಷ ವರದಿ ಆಗಿರೋದ್ರಿಂದ ಮತ್ತೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕಾನೂನು ರೀತಿಯ ಮಾಡಬೇಕಾಗುತ್ತೆ. ಕಾನೂನಿನಲ್ಲಿ ನೋಡಿ ಓದಿರೋದು ಸೋಷಿಯೋ ಎಜುಕೇಶನಲ್. ಯಾಕಂತಂದ್ರೆ ನಾವು ಸಾಮಾಜಿಕ ನ್ಯಾಯ ಕೊಡುವಾಗ ನಾವು ಈಗ ಆರ್ಟಿಕಲ್ 14 ನಲ್ಲೂ ಕೂಡ ಅದನ್ನೇ ಹೇಳಿರೋದು, ಆರ್ಟಿಕಲ್ 15, 16 ನಲ್ಲೂ ಕೂಡ ಹೇಳಿರೋದು ಸೋಷಿಯೋ ಎಜುಕೇಶನಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಹೇಳಿರ್ತಕ್ಕಂಥದ್ದು ಆರ್ಟಿಕಲ್ 14, 15, 16. हाँ 15 ಇಲ್ಲ ಈಚೆಗೆ ಸೇರಿಸಿರೋದಪ್ಪ. ಈಗ ಮಾಡಿರೋದು 10% ಕೊಟ್ಟ ಮೇಲೆ ಮಾಡಿರೋದು ಅದು. EWS 10% ಕೊಟ್ಟರಲ್ಲ. ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನದ ಇದರಲ್ಲಿ ಆರ್ಟಿಕಲ್ 15, 14, 16 ಎಕನಾಮಿಕ್ ಅಂತ ಇಲ್ಲ. ಓನ್ಲಿ ಸೋಷಿಯಲ್ ಅಂಡ್ ಎಜುಕೇಶನಲ್ ಅಂತ ಇರೋದು. ಕಾಸ್ಟ್ಗೆ ಸೋಷಿಯಲ್ ಸ್ಟಿಗ್ಮಾ, ಶೆಡ್ಯೂಲ್ಡ್ ಕಾಸ್ಟ್ ಸೋಷಿಯಲ್ ಸ್ಟಿಗ್ಮಾ, ಬ್ಯಾಕ್ವರ್ಡ್ ಕ್ಲಾಸ್ ಸೋಷಿಯೋ ಎಜುಕೇಶನಲ್. ಸೊ ಇದನ್ನ ಇಲ್ಲೂ ಕೂಡ ನಾವು ಅದಕ್ಕೆ ಏನು ತೀರ್ಮಾನ ಮಾಡಿದ್ದೀವಿ ಅಂತಂದ್ರೆ, ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟದು ಈಗ ನಾವು ಆರ್ಟಿಕಲ್ ಸೆಕ್ಷನ್ ಕ್ಲಾಸ್ 1 ಅದನ್ನು ಚರ್ಚೆ ಮಾಡಿದ್ದೀವಿ. ಆಮೇಲೆ ಕ್ಲಾಸ್ 2 ಚರ್ಚೆ ಮಾಡಿದ್ದೀವಿ. ಅದನ್ನು ಮಾಡಿ ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡು 10 ವರ್ಷಗಳಾಗಿರುವುದರಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ 1995 ಪ್ರಕರಣ 11(1) ಅದು ಅಮೆಂಡ್ಮೆಂಟ್ ಆದದ್ದು 2014ರಲ್ಲಿ. ಇದು ಆಕ್ಟ್ ಆದದ್ದು 1995 ಪ್ರಕರಣ 11(1) ಮರು ಸಮೀಕ್ಷೆ ನಡೆಸಲು ಸಚಿವ ಸಂಪುಟವು ತೀರ್ಮಾನಿಸಿ ಪ್ರಕರಣ 11(2) ಹಿಂದುಳಿದ ವರ್ಗಗಳ ಆಯೋಗದಿಂದ ಸಲಹೆ ಪಡೆಯಲು ನಿರ್ಧರಿಸಿತು. ಹೌದಪ್ಪ, ರೀಸರ್ವೆ ಅಲ್ಲ, ಹೊಸ ಸರ್ವೆನೆ. ಯಾರು ಹೇಳಿದ್ರು? ನಾಯಕ್ ಇದಾರಪ್ಪ, ನಾಯಕನ್ ಮಾಡಿದೀವಿ. ಮಧುಸೂದನ ನಾಯ್ಕ್ ಹಿಂದೆ ಅಡ್ವೊಕೇಟ್ ಜನರಲ್ ಆಗಿದ್ರಲ್ಲ, ನಾನು ಮುಖ್ಯಮಂತ್ರಿ ಆಗಿರುವಾಗ ಅಡ್ವೊಕೇಟ್ ಜನರಲ್ ಆಗಿದ್ರು ಮಧುಸೂದನ ನಾಯ್ಕ್. ಮಧುಸೂದನ ನಾಯ್ಕ್ ಚೇರ್ಮನ್ರು. ಈಗ ಅಫ್ಕೋರ್ಸ್ ಮೆಂಬರ್ಗಳು ಮಾಡಿಲ್ಲ, ಇನ್ನ ಮೆಂಬರ್ಗಳು ಮಾಡ್ತೀವಿ, ಇನ್ನೊಂದು 2-3 ದಿನಗಳಲ್ಲಿ ಮಾಡ್ತೀವಿ. ಅವ್ರ ಜೊತೆ ಕೂಡ ಕನ್ಸಲ್ಟ್ ಮಾಡ್ತೀವಿ.
ನೋಡಿ ಸೆಕ್ಷನ್ 9 ನಲ್ಲಿ ಏನು ಹೇಳ್ತದೆ 9 ಕ್ಲಾಸ್ 2 ಹಿಂದುಳಿದ ವರ್ಗಗಳಿಗೆ ಸೇರಿದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಮತ್ತು ಸಮಸ್ಯೆಗಳ ಬಗ್ಗೆ ಸರ್ವೆ ಮಾಡುವುದು ಅಂತ ಹೇಳ್ತದೆ. ಸೆಕ್ಷನ್ 9 ಕ್ಲಾಸ್ 2 ಸೆಕ್ಷನ್ 9 ಕ್ಲಾಸ್ 2 ಆಫ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಆಮೇಲೆ ಅದು ಯಾವುದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ 1995 ತಿದ್ದುಪಡಿ ಆಗಿರೋದು 2014ರಲ್ಲಿ. ಕ್ಲಾಸ್ 3 ನಲ್ಲಿ ಏನು ಹೇಳ್ತದೆ ಅಂದ್ರೆ ಹಿಂದುಳಿದ ವರ್ಗಗಳಿಗಾಗಿರುವ ಅನೇಕ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆ ಮಾಡುವುದು. ಸೊ ಇದು ಸೆಕ್ಷನ್ 9 ನಲ್ಲಿ ಹೇಳ್ತಕ್ಕಂಥದ್ದು. ಆ ಸೆಕ್ಷನ್ ನಲ್ಲಿ 9 ಕ್ಲಾಸ್ 1 ನಲ್ಲಿ ಏನು ಹೇಳ್ತದೆ ಡಿಲೀಷನ್ ಆರ್ ಅಡಿಷನ್ ಯಾರು ಬ್ಯಾಕ್ವರ್ಡ್ ಕ್ಲಾಸ್ನವ್ರನ್ನ ಪರಿಶೀಲನೆ ಮಾಡಿ ಈಗ ಯಾರು ಸಂಬಡಿ ವಾಂಟ್ಸ್ ಟು ಕಮ್ ಅಂಡರ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿ ಆಗ ಇವ್ರಿಗೆ ಅಧಿಕಾರ ಇರ್ತದೆ ಅದನ್ನು ಪರಿಶೀಲನೆ ಮಾಡಿ ಅರ್ಜಿಯನ್ನು ಅಡಿಷನ್ ಮಾಡೋದು ಇಲ್ಲ ಸೇರಿಸೋದು ಅಥವಾ ಬಿಟ್ಟಾಕೋದು ಎರಡು ಅಧಿಕಾರ ಇರ್ತದೆ. ದಟ್ ಈಸ್ 9 ಕ್ಲಾಸ್ 1 ಕ್ಲಾಸ್ 2 ಹೇಳಿದ್ದೀನಿ, ಕ್ಲಾಸ್ 3 ಹೇಳಿದ್ದೀನಿ. ಆಮೇಲೆ ಸೆಕ್ಷನ್ 11 ಹೇಳಿದ್ದೀನಿ, ಕ್ಲಾಸ್ 1 ಕ್ಲಾಸ್ 2 ಹೇಳಿದ್ದೀನಿ. ಸೆಕ್ಷನ್ 11 ಕ್ಲಾಸ್ 2 ಪ್ರಕಾರ ಆಯೋಗದ ಸಲಹೆ ಪಡೆಯುವುದು. ನೀವು ಆಯೋಗದ ಸಲಹೆ ಪಡೆದು ಹೊಸದಾಗಿ ಸಮಿತಿ ತೀರ್ಮಾನ ಮಾಡ್ತಾರೋ ಅಥವಾ ತೀರ್ಮಾನ ಮಾಡಿ ಆಯೋಗ ಸಲಹೆ ಪಡೆಯುವುದು? ಇಲ್ಲ ನೋಡಿಯಪ್ಪ, ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಇದ್ರ ಮೇಲೆ ಕನ್ಸಲ್ಟ್ ಮಾಡ್ತೀವಿ ಅವ್ರಿಗೆ. ಅವರು ನಿಮಗೆ ಸ್ಪೆಸಿಫಿಕ್ ಆಗಿ ಮುಂಚಿತವಾಗಿ ಪಡ್ಕೋಬೇಕು ಅಂತ ಹೇಳಿಲ್ಲ, ಮುಂಚಿತವಾಗಿ ಪಡ್ಕೋಬೇಕು ಅಂತ ಹೇಳಿಲ್ಲ. ಏನಂತ ಹೇಳ್ತಾರೆ, ರಾಜ್ಯ ಸರ್ಕಾರವು 1ನೇ ಉಪ ಪ್ರಕರಣದಲ್ಲಿ ಉಲ್ಲೇಖಿಸಿದ ಪುನರ್ನಿರೀಕ್ಷಣೆಯನ್ನು ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡೆಯತಕ್ಕದ್ದು. ಆಯೋಗದ ಸಲಹೆ ಅವ್ರ ಜೊತೆನೂ ಕೂಡ ಕನ್ಸಲ್ಟ್ ಮಾಡ್ತೀವಿ. ಅವ್ರ ಸಲಹೆನೂ ಅವರು ಕೂಡ ಕರೆದಿದ್ರು, ಅವ್ರ ಸಲಹೆನೂ ಕೂಡ ಕೊಟ್ಟಿದ್ದಾರೆ. ನೋಡಪ್ಪ, 10 ವರ್ಷ ಮುಗಿದಿದೆ, ಅದಕ್ಕೆ 10 ವರ್ಷ ಆದ್ಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು ಅಂತ ಹೇಳುತ್ತೆ ಸೆಕ್ಷನ್ 11 ಕ್ಲಾಸ್ 1. ಅದ್ರ ಪ್ರಕಾರ ತೀರ್ಮಾನ ತಗೊಂಡಿದ್ದೀವಿ.